ಸರ್ಕಾರ ಅಧಿಕಾರಕ್ಕೆ ಬಂದಾಗ 23-24ರಲ್ಲಿ ಏನು ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ ಮೀಸಲು ಇಟ್ಟಿದ್ರು, ಅದರಲ್ಲಿ ವರ್ಷದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. 23-24ರಲ್ಲಿ ಟೋಟಲ್ SCP TSP ಗೆ ಇಟ್ಟ ಹಣ 30,930. ಇದು 23-24ರಲ್ಲಿ 30,930 ಕೋಟಿ ಹಣವನ್ನ SCP TSP ಗೆ ಇಡ್ತಾರೆ. 24-25ರಲ್ಲಿ 39,122 ಕೋಟಿ ಇಟ್ಟಿದ್ದೇನೆ ಘೋಷಣೆ ಮಾಡ್ತಾರೆ. 25-26ರಲ್ಲಿ 42,017 ಕೋಟಿ ಇಟ್ಟಿದ್ದೇನೆ ಅಂತಾರೆ. ಈ ಬಾರಿ 26-27ಕ್ಕೆ 44,632 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ ಇಟ್ಟಿದ್ದೇನೆ. ಇದು ಘೋಷಣೆ. ಈ ಒಟ್ಟು ಟೋಟಲ್ ಘೋಷಣೆ ಎಷ್ಟಾಯ್ತು ಈ 4 ವರ್ಷಗಳಲ್ಲಿ? 1,56,701 ಕೋಟಿ. ಈ 4 ವರ್ಷಗಳ ಒಟ್ಟು SCP TSP ಇಟ್ಟ ಹಣ 1,56,701 ಕೋಟಿ. ಜನ ಬಹಳ ಖುಷಿಯಾಗಿ. ಇದು ಟೋಟಲ್ ಅಲೋಕೇಶನ್. ಇದರಲ್ಲಿ 50% ಹಣ 7C ಅಡಿ, ಯಾಕಂದ್ರೆ 7D ತೆಗೆದು ಬಿಟ್ಟಿದ್ದಾರೆ. 7C ಆಕ್ಟ್ ನ ಪ್ರಕಾರ 78,350 ಕೋಟಿ ರೂಪಾಯಿಗಳನ್ನ ಇಲಾಖೆಗಳಿಗೆ ಹಂಚ್ತಾರೆ. ಯಾಕೆಂದ್ರೆ ಈ ಹಣ 50% ಇಲಾಖೆಗಳಲ್ಲೇ ಖರ್ಚಾಗಬೇಕು. ಅದರಲ್ಲಿ ನೀವು PWD ಇರಬಹುದು, ಅಲ್ಲಿ ಡ್ಯಾಮ್ಗಳನ್ನು ಕಟ್ಟಿಸ್ತಕ್ಕಂಥದ್ದು ಬರಬಹುದು, ರಸ್ತೆ ಮಾಡತಕ್ಕಂಥದ್ದು ಬರಬಹುದು, ಅದಕ್ಕೆ ಉಪಯೋಗ ಮಾಡಬಹುದು. ನೀರಾವರಿಯಲ್ಲಿ ಇವತ್ತು ನೀರಾವರಿಗೆ ಖರ್ಚು ಮಾಡತಕ್ಕಂಥದ್ದು ಅಲ್ಲಿ ಬರಬಹುದು, ಅದನ್ನ ಮಾಡಬೇಕು. ಇಂಥ ಚಟುವಟಿಕೆಗಳಿಗಂತೇಳಿ 50% ತೆಗೆದು ಬಿಡ್ತಾರೆ. ಅದು ಈ ಜನಾಂಗಗಳಿಗೆ ಸಿಗೋದೇ ಇಲ್ಲ. ಅದು ಅಲ್ಲಿಗೆ 50% ಹೋಯ್ತು. ಉಳಿದಿದ್ದು 50% ಎಷ್ಟೋ 78,350 ಕೋಟಿ ಉಳಿಯಿತು. ಇದರಲ್ಲಿ ಗ್ಯಾರಂಟಿಗಳಿಗೆ 53,059 ಕೋಟಿ ಹಣವನ್ನ ಇವತ್ತಿನವರೆಗೆ ತೆಗೆದಿದ್ದಾರೆ. 4 ವರ್ಷದಲ್ಲಿ 78,350 ಕೋಟಿ. ಉಳಿದ ಹಣದಲ್ಲಿ 53,059 ಕೋಟಿ ಗ್ಯಾರಂಟಿಗಳಿಗೆ ಅಂತ ತೆಗೆದು ಬಿಟ್ಟಿದ್ದಾರೆ, ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ 4 ವರ್ಷದಲ್ಲಿ SC ST ಕಲ್ಯಾಣಕಾರಿಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಳಿದಿರ್ತಕ್ಕಂಥದ್ದು 25,291 ಕೋಟಿ. ಅಗೇನೆಸ್ಟ್ ಟೋಟಲ್ 1,56,701 ಕೋಟಿ ರೂಪಾಯಿಗಳಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅಂತ ಕೊಟ್ಟಿರೋದು ಕೇವಲ 25,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಪ್ರಶ್ನೆ ಇದೆ. 1,56,000 ಕೋಟಿ ಘೋಷಣೆ ಮಾಡಿ ಈ ಜನಾಂಗಗಳ ಅಭಿವೃದ್ಧಿಗೆ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥದ್ದು ಕೇವಲ 25,000 ಕೋಟಿ ಆಗೋದಾದ್ರೆ ನೀವ್ಯಾಕೆ SCP TSP ಹಣ 1,56,000 ಕೋಟಿ ಯಾಕೆ ಹೇಳ್ತೀರಿ? ನಮ್ಗೆ ಎಲ್ಲಿ ಬಂದಿದೆ ಅದು? ನೀವು ಕೊಟ್ಟಿರೋದೇ 25,000 ಕೋಟಿ ಅಂದ್ರೆ 4 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಾನು ಕೊಟ್ಟಿರೋದು 25,000 ಕೋಟಿ ಅಂತಲೇ ಹೇಳಿ. ಇದರಿಂದ ಏನಾಗುತ್ತೆ ಸಮಾಜದಲ್ಲಿ? ಇದು ಗೊತ್ತಾದ್ರೆ ಏನಪ್ಪಾ, ದಲಿತ ಸಮುದಾಯಗಳಿಗೆ 1,56,700 ಕೋಟಿ ಕೊಟ್ಟಿದ್ದಾರೆ ಅಂತ ಜನರಿಗೆ ಕಣ್ಣು ಕೆಂಪಾಗುತ್ತೆ ದಲಿತರ ವಿಚಾರದಲ್ಲಿ. ಆದ್ರೆ ನೀವು ಕೊಟ್ಟಿರೋದೆಷ್ಟು? ಬರೀ 25,000 ಕೋಟಿ. ನಮ್ಮನ್ನ ಯಾಕೆ ಹರಾಜಾಗ್ತೀರಿ ಜನರ ಮುಂದೆ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾಕೆ ಇಷ್ಟೊಂದು ವಂಚನೆ, ಮೋಸ ಮಾಡ್ತೀರಿ? ಯಾಕೆ ಅವರಿಗೆ ಅಪಮಾನ ಮಾಡ್ತೀರಿ? ಪ್ರಶ್ನೆ ಮಾಡ್ಬೇಕಲ್ಲ. ಈಗಲಾದ್ರೂ ದಲಿತ ಸಮುದಾಯಗಳು, ದಲಿತ ಸಂಘಟನೆಗಳು, ಹೋರಾಟಗಾರರು ಇದನ್ನ ಅರ್ಥ ಮಾಡ್ಕೊಂಡು ಸರ್ಕಾರದ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ನಿಮ್ಮ ತಲೆಯ ಮೇಲೆ ನೀವೇ ಬಂಡೆ ಹಾಕೊಂಡು